ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಆಮೇಲೆ ವಜ್ರಾಸನ ಇದೆ. ವಜ್ರಾಸನ ಎರಡು ಪಾದ ಸೇರಿಸಿ ಕೈ ಬೆರಳ ಮುಂದೆ ಮಾಡಿ, ಹೀಗೆ ನೇರವಾಗಿ ಎಷ್ಟಾಗ್ತದೆ ಅಷ್ಟು ಮಾಡಿ. ಬೇಕಾದ್ರೆ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ, ಹೀಗೆ ಕಾಲ ಹೀಗೆ ಮಾಡ್ಕೊಂಡು ಬಗ್ಗೆ ಆಮೇಲೆ ಸ್ವಲ್ಪ ಆರಾಮಾಗ್ತದೆ. ಹೀಗೆ ಪಾದ ಹೀಗೆ ಮಾಡಿ, ಹೀಗೆ ಮಾಡಿಕೊಂಡು ಆಮೇಲೆ ಬಗ್ಗೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೀಗೆ ಸ್ಪ್ರಿಂಗ್ನಾಗ ಹೀಗೆ ಮಾಡಿ ಬಗ್ಗೆ ಎಷ್ಟಾಗ್ತಷ್ಟು ಕೈ ಮುಂದೋಗಿ. ಎಡೆ ಕೈಯನ್ನ ಇದು ಹೀಗೆ ಮುಟ್ಟಬೇಕಾದ್ರೆ ಈ ಕೈ ಎಡಗೈ ಉಂಟಲ್ಲ, ಹಿಂದ್ಗಡೆ ಇಟ್ಬಿಡಿ ಹೀಗೆ. ಎಷ್ಟಾಗ್ತದೆ ಅಷ್ಟು ಮಾಡಿ. ಶ್ವಾಸವನ್ನ ಹೊರಗಡೆ ಮಾಡಿ ಬಗ್ಬೇಕು. ಶ್ವಾಸವನ್ನ ಹೊರಗೆ ಹಾಕಿ ಬಗ್ಬೇಕು. ಬಗ್ಲಿಕ್ಕೆ ಆರಾಮ ಆಗ್ತದೆ. ಹಣ ಹೀಗಲ್ಲ, ಸರಿ ಹೀಗೆ ಅದಕ್ಕೆ ನೆಲಕ್ಕಾಗಲಿ ಫುಲ್ ಅಡಿಗಡೆ ಫುಲ್ ನೆಲಕ್ಕಾಗ್ತದೆ. ಈ ನಮ್ಮ ಕಾಲಿನ ನೆಲಕ್ಕೆ ಹಾಕೊಂಡಿರ್ಬೇಕು ಫುಲ್ಲು. ಹೀಗೆ ಏಳ್ಸ್ಬಾರ್ದು. ಹೀಗೆ ಹೀಗೆ ದೋ ಕೈ ಹಿಂದ್ ಮಾಡಿ, ಕೈ ಹಿಂದ್ ಮಾಡಿ. ಎಷ್ಟಾಯ್ತು ಕೈ ಹಿಂದ್ ಮಾಡಿ. ಮತ್ತೆ ಪುನಃ ಮುಂದೆ ದೋ ತೀನ್ ಮೂರು ಬಗ್ಗೆ 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 ಎಷ್ಟಾಯ್ತು ನಿಧಾನ ಬಗ್ಗೆ ಭಕ್ತರ. ನಿಮ್ಗೆ ಎರಡು ಹಸ್ತವನ್ನ ಪಾದದ ಆ ಕಡೆ ಈ ಕಡೆ ಇಡಬೇಕು. ಬಗ್ಗೆ ಶ್ವಾಸವನ್ನ ಹೊರಗಡೆ ಹಾಕ್ಬೇಕು ಬಗ್ಗೆ. ಮತ್ತೆ ಪುನಃ ಒಂದು ಕಾಲು ಹಿಂದೆ, ಒಂದು ಕಾಲು ಹಿಂದೆ, ಎರಡು ಕಾಲು. ಪುನಃ ಹೀಗೆ ಮತ್ತೆ ಪುನಃ ಹೀಗೆ ಮತ್ತೆ ಪುನಃ ಹೀಗೆ ಪುನಃ ಕಾಲು ಮುಂದೆ ಹೀಗೆ. ಪುನಃ ಒಂದು ಕಾಲು ಹಿಂದೆ, ಮತ್ತೊಂದು ಕಾಲು ಹಿಂದೆ, ಪುನಃ ಹೀಗೆ ಒಂದು ಕಾಲು ಹಿಂದೆ, ಪುನಃ ಹೀಗೆ ಮತ್ತೆ ಪುನಃ ಹಿಂದೆ, ಮತ್ತೆ ಪುನಃ ಮುಂದೆ. ಮುಂದೆ ಬರ್ಬೇಕಾದ್ರೆ ಒಂದು ಕಾಲು ಮುಂದೆ ತರಬೇಕು.
ಪುನಃ ಎರಡು ಕಾಲು ಮುಂದೆ ಬಗ್ಗಬೇಕು. ಒಂದು ಕಾಲು ಹಿಂದೆ. ಎರಡು ಕಾಲು ಹಿಂದೆ. ಹೀಗೆ ಮಾಡಿ.